ಸಿವಿಲ್ ಕೇಸ್ನಲ್ಲಿ ವೈಟ್ಫೀಲ್ಡ್ ಪೊಲೀಸರ ಮಧ್ಯಪ್ರವೇಶ ಆರೋಪ ಕೇಳಿಬಂದಿದೆ. ಬೆಂಗಳೂರಿನ ವೈಟ್ಫೀಲ್ಡ್ ಪೊಲೀಸರ ವಿರುದ್ಧ ಹೈಕೋರ್ಟ್ ಕೆಂಡಾಮಂಡಲ ಆಗಿದೆ. ವೈಟ್ಫೀಲ್ಡ್ ಪೊಲೀಸರಿಗೆ 3 ಲಕ್ಷ ರೂಪಾಯಿ ದಂಡ ವಿಧಿಸಿದೆ ಹೈಕೋರ್ಟ್. ವಿವಾದಿತ ದಾನಪತ್ರವೊಂದಕ್ಕೆ ಸಾಕ್ಷಿಯಾಗಿದ್ದ ವ್ಯಕ್ತಿಯನ್ನ ಪೊಲೀಸರು ಬಂಧಿಸಿರ್ತಾರೆ. ಆಗಸ್ಟ್ 27ಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಿ ಬಂಧಿಸಿರ್ತಾರೆ. ಪೊಲೀಸ್ ರಾಜ್ಯ ಆಗೋದಕ್ಕೆ ನಾವು ಬಿಡೋದಿಲ್ಲ ಅಂತ ಹೈಕೋರ್ಟ್ ಎಚ್ಚರಿಕೆ ಕೊಟ್ಟಿದೆ. ಎಸಿಪಿ ಹಾಗೂ ಡಿಸಿಪಿ ವಿರುದ್ಧವೂ ಕೂಡ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠ ಅಸಮಾಧಾನ ವ್ಯಕ್ತಪಡಿಸಿದ್ದು 3 ಲಕ್ಷ ರೂಪಾಯಿ ದಂಡ ವಿಧಿಸಿ ಅಧಿಕಾರಿಗಳ ವಿರುದ್ಧ ಇಲಾಖಾ ತನಿಖೆಗೆ ಸೂಚನೆ ಕೊಟ್ಟಿದ್ದಾರೆ. ದಂಡದ ಹಣ ಪೊಲೀಸರೇ ಪಾವತಿಸಬೇಕು, ಸರ್ಕಾರದ ಖಜಾನೆಯಿಂದ ಅಲ್ಲ. ಹೈಕೋರ್ಟ್ಗೆ ಖುದ್ದು ಹಾಜರಾಗಿದ್ದ ತನಿಖಾಧಿಕಾರಿ ಪಿಎಸ್ಐ ಸುನೀಲ್ ಕುಮಾರ್ ಎಸಿಪಿ ಡಿಸಿಪಿ ಸೂಚನೆ ಮೇರೆಗೆ ಬಂಧಿಸಿದ್ದೀರಾ ಅಂತ ನ್ಯಾಯಪೀಠ ಪ್ರಶ್ನೆ ಮಾಡಿತು. ಹಿರಿಯ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ ನ್ಯಾಯಪೀಠ ಪ್ರಶ್ನೆ ಮಾಡ್ತಾ ಇದೆ. ಪೊಲೀಸ್ ರಾಜ್ಯ ಆಗೋದಕ್ಕೆ ಬಿಡೋದಿಲ್ಲ ಅಂತ ಎಚ್ಚರಿಸಿದೆ. ಹೈಕೋರ್ಟ್ ಕೆಂಡಾಮಂಡಲ ಆಗಿದೆ. ವೈಟ್ಫೀಲ್ಡ್ ಪೊಲೀಸರಿಗೆ 3 ಲಕ್ಷ ರೂಪಾಯಿ ದಂಡ ವಿಧಿಸಿದೆ ಹೈಕೋರ್ಟ್. ವಿವಾದಿತ ದಾನಪತ್ರವೊಂದಕ್ಕೆ ಸಾಕ್ಷಿಯಾಗಿದ್ದ ವ್ಯಕ್ತಿಯನ್ನ ಪೊಲೀಸರು ಬಂಧಿಸಿರ್ತಾರೆ. ಆಗಸ್ಟ್ 27ಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಿ ಬಂಧಿಸಿರ್ತಾರೆ. ಪೊಲೀಸ್ ರಾಜ್ಯ ಆಗೋದಕ್ಕೆ ನಾವು ಬಿಡೋದಿಲ್ಲ ಅಂತ ಹೈಕೋರ್ಟ್ ಎಚ್ಚರಿಕೆ ಕೊಟ್ಟಿದೆ. ಎಸಿಪಿ ಹಾಗೂ ಡಿಸಿಪಿ ವಿರುದ್ಧವೂ ಕೂಡ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠ ಅಸಮಾಧಾನ ವ್ಯಕ್ತಪಡಿಸಿದ್ದು 3 ಲಕ್ಷ ರೂಪಾಯಿ ದಂಡ ವಿಧಿಸಿ ಅಧಿಕಾರಿಗಳ ವಿರುದ್ಧ ಇಲಾಖಾ ತನಿಖೆಗೆ ಸೂಚನೆ ಕೊಟ್ಟಿದ್ದಾರೆ. ದಂಡದ ಹಣ ಪೊಲೀಸರೇ ಪಾವತಿಸಬೇಕು, ಸರ್ಕಾರದ ಖಜಾನೆಯಿಂದ ಅಲ್ಲ. ಹೈಕೋರ್ಟ್ಗೆ ಖುದ್ದು ಹಾಜರಾಗಿದ್ದ ತನಿಖಾಧಿಕಾರಿ ಪಿಎಸ್ಐ ಸುನೀಲ್ ಕುಮಾರ್ ಎಸಿಪಿ ಡಿಸಿಪಿ ಸೂಚನೆ ಮೇರೆಗೆ ಬಂಧಿಸಿದ್ದೀರಾ ಅಂತ ನ್ಯಾಯಪೀಠ ಪ್ರಶ್ನೆ ಮಾಡಿತು. ಹಿರಿಯ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ ನ್ಯಾಯಪೀಠ ಪ್ರಶ್ನೆ ಮಾಡ್ತಾ ಇದೆ. ಪೊಲೀಸ್ ರಾಜ್ಯ ಆಗೋದಕ್ಕೆ ಬಿಡೋದಿಲ್ಲ ಅಂತ ಎಚ್ಚರಿಸಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.